ಆಲ್ರೆಡಿ ಸ್ಟಿಚ್ ಮಾಡಿದ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗ್ತಿದ್ರೆ ಹೇಗೆ ಇದನ್ನು ಸಾಲ್ವ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೇನೆ. ಇನ್ಸೈಡನ್ನು ಈ ಥರ ಟರ್ನ್ ಮಾಡಿ ಶೋಲ್ಡರ್ನಲ್ಲಿ ಹೀಗೆ 1/2 ಇಂಚ್ ಕ್ರಾಸ್ ಆಗಿ ಮಾರ್ಕ್ ಮಾಡಿ. ಹೀಗೆ ಕ್ರಾಸ್ ಆಗಿ ವಿ ಶೇಪ್ ಬರುವ ಹಾಗೆ ಸ್ಟಿಚ್ ಹಾಕಿ. ಹೀಗೆ ಸ್ಟಿಚ್ ಮಾಡಿದರೆ ಕರೆಕ್ಟ್ ಸೈಡ್ ಟರ್ನ್ ಮಾಡಿದಾಗ ನೀಟ್ ಫಿನಿಶಿಂಗ್ ಇರುವುದಿಲ್ಲ, ಹೀಗೆ ಅನ್ಇವನ್ ಆಗಿ ಇರ್ತದೆ ನೋಡಿ. ಅದಕ್ಕೆ ಇದನ್ನು ಹೇಗೆ ಕರೆಕ್ಟ್ ಮಾಡೋದು ಅಂತೇಳಿ ಹೇಳ್ತೇನೆ ನೋಡಿ. ಸ್ಲೀವ್ಸ್ ಹೀಗೆ ಟರ್ನ್ ಮಾಡಿ ಹಾಗೆ ಸ್ವಲ್ಪ 1/4 ಇಂಚ್ ಒಳಗಡೆ ಬರುವ ಹಾಗೆ, 1/4 ಇಂಚ್ ಒಳಗಡೆ ಬರುವ ಹಾಗೆ ಹೀಗೆ ಸ್ಟಿಚ್ ಮಾಡಿ. ಕ್ವಾರ್ಟರ್ ಇಂಚ್ ಒಳಗಡೆ ಬರುವ ಹಾಗೆ ಸ್ಟಿಚ್ ಮಾಡಿ ನಾರ್ಮಲ್ ಸ್ಟಿಚ್ಗೆ ಕನೆಕ್ಟ್ ಮಾಡಿ. ಹೀಗೆ 1/4 ಇಂಚ್ ಒಳಗಡೆ ಬರುವ ಹಾಗೆ ಸ್ಟಿಚ್ ಮಾಡಿ ನಾರ್ಮಲ್ ಸ್ಟಿಚ್ಗೆ ಕನೆಕ್ಟ್ ಮಾಡಿ. ಹೀಗೆ ಈಗ ನೋಡಿ ಫಿನಿಶಿಂಗ್ ನೀಟಾಗಿ ಬಂದಿದೆ. ಈ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.